ನಮಸ್ಕಾರ. ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಅವ್ಯವಸ್ಥೆಯ ತಾಣವಾದ ಹೊಳೆಯಾಲೂರು ಪ್ರಮುಖ ಬೀದಿಗಳು ಹಾಗೂ ರಸ್ತೆಗಳು ತ್ಯಾಜ್ಯ ವಸ್ತುಗಳ ಆಗರವಾಗಿವೆ. ಹೊಳೆಯಾಲೂರು ಎಚ್ಚರೇಶ್ವರ ಸ್ವಾಮೀಜಿ ಪಾವನ ಕ್ಷೇತ್ರ ಎಂದೇ ಹೆಸರಾದ ಗ್ರಾಮ ಹೊಳೆಯಾಲೂರು ಇಂದು ಅಕ್ಷರಶಃ ಕೊಳಚೆ ಪ್ರದೇಶವಾಗಿ ಮಾರ್ಪಟ್ಟಿದೆ. ಗ್ರಾಮದ ಜನಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು, ಈ ಜನಸಂಖ್ಯೆಗೆ ತಕ್ಕಂತೆ ಮೂಲ ಸೌಕರ್ಯ ಕಲ್ಪಿಸುವಲ್ಲಿ ಹೊಳೆಯಾಲೂರು ಪಂಚಾಯಿತಿ ವಿಫಲವಾಗ್ತಿದೆ. ಗ್ರಾಮದ ಮಧ್ಯಭಾಗದಲ್ಲಿರುವ ರೈಲ್ವೆ ಕೆಳಸೇತುವೆ ಮಳೆ ನೀರಿನಿಂದ ತುಂಬಿದ್ದು ಮಳೆಗಾಲದಲ್ಲಿ ಸಾಂಕ್ರಾಮಿಕ ರೋಗಗಳನ್ನು ಹರಡುವ ತಾಣವಾಗಿದೆ. ಆದರೂ ಕೂಡ ಸ್ಥಳೀಯ ಆಡಳಿತ ನೀರು ಸರಾಗವಾಗಿ ಹರಿದು ಹೋಗುವಂತೆ ಮಾಡಲು ಕ್ರಮ ಕೈಗೊಳ್ತಾ ಇಲ್ಲ. ವಾಹನ ಸವಾರರು, ಪಾದಚಾರಿಗಳು ಕೊಳಚೆ ನೀರಿನಲ್ಲಿ ಹಾದು ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಮೇಘರಾಜನಗರಕ್ಕೆ ಹೋಗುವ 8ನೇ ವಾರ್ಡ್ ರಸ್ತೆ ಕೂಡ ಸಂಪೂರ್ಣವಾಗಿ ಹಾಳಾಗಿದ್ದು, ದ್ವಿಚಕ್ರ ವಾಹನಗಳು ಅಪಘಾತಕ್ಕೆ ಒಳಗಾಗ್ತಾ ಇವೆ. ಹಾಗೂ ಗ್ರಾಮದ ಎಪಿಎಂಸಿ ಮಾರುಕಟ್ಟೆ ದ್ವಾರದ ಮುಂದೆ ಎಗ್ ರೈಸ್ ಅಂಗಡಿಯವರು, ಹೋಟೆಲ್ ಅಂಗಡಿಯವರು, ಕಟಿಂಗ್ ಶಾಪ್ನವರು ತ್ಯಾಜ್ಯಗಳನ್ನು ತಂದು ಸುರಿದು ಮಲಿನಗೊಳಿಸ್ತಾ ಇದ್ದಾರೆ. ಇದು ಗ್ರಾಮದಲ್ಲಿ ಅನರ್ಮಲಕ್ಕೆ ಕಾರಣವಾಗ್ತಾ ಇದ್ದು ಸಾಂಕ್ರಾಮಿಕ ರೋಗಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಹಾಗೆಯೇ ರೈಲ್ವೆ ಅಂಡರ್ ಬ್ರಿಡ್ಜ್ ಬಳಿ ವ್ಯಾಪಕ ನೀರು ನಿಂತು ರೋಗಗಳ ಅವಸ್ಥಾನವಾಗಿದೆ. ಶಾಲಾ ಮಕ್ಕಳು, ವಾಹನ ಸವಾರರು ನಿತ್ಯ ತ್ಯಾಜ್ಯ ನೀರಿನಲ್ಲಿ ಹಾದು ಹೋಗಬೇಕಾದ ಪರಿಸ್ಥಿತಿ ಎದುರಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಅಂತ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವರದಿ ಮೀಡಿಯಾ ಹೆಡ್ ಎಸ್ ವಿ ಸಂಕನಗೌಡರು, ರಾಷ್ಟ್ರಕ್ರಾಂತಿ ನ್ಯೂಸ್, ಹೊಳೆಯಾಲೂರು.